ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಮುಖ್ಯವಾಗಿ ಇವತ್ತಿನಿಂದ ಏನು ಗೋಲ್ಡನ್ ಪಾಸ್ ಇತ್ತು ಅಥವಾ ಪ್ರೋಟೋಕಾಲ್ ಎಲ್ಲ ಇತ್ತು, ಅವೆಲ್ಲ ವ್ಯವಸ್ಥೆ ಕೂಡ ಇವತ್ತಿಗೆ ಬಂದ್ ಆಗಲಿದೆ. ಇನ್ನ ನಾಳೆಯಿಂದ ಕೇವಲ 1000 ರು ಹಾಗೂ 300 ಟಿಕೆಟ್ ಅನ್ನ ಪಡೆದು ಮಾತ್ರ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇವತ್ತಿಗೆ ಆಗ್ಲೇ ಇವತ್ತು ಕೂಡ ಅಂದ್ರೆ ಇವತ್ತು ರಾತ್ರಿ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಹಾಗೆ ಹಾಸನಾಂಬ ದೇವಿ ದರ್ಶನವನ್ನ ನೋಡ್ಲಿಕ್ಕೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ 11ನೇ ದಿನವೂ ಕೂಡ ಸಾವಿರಾರು ಜನರು ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ ದರ್ಶನ ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿ ಆದಾಯ ಸಂಗ್ರಹ, ದೇವಾಲಯದ ಆದಾಯ ಸಂಗ್ರಹ 18 ಕೋಟಿಯನ್ನ ದಾಟಿದ್ರೆ, ಇನ್ನ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವಂತ ಭಕ್ತರ ಸಂಖ್ಯೆ ಸುಮಾರು 20 ಲಕ್ಷ ಗಡಿಯನ್ನ ದಾಟಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಅತಿ ಹೆಚ್ಚು, ಅಂದ್ರೆ ಇಲ್ಲಿವರೆಗೂ ನಡೆದಂತ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಭಕ್ತರು ಆಗಮಿಸಿದಂತಹ ಜಾತ್ರಾ ಮಹೋತ್ಸವ ಅನ್ನುವಂತ ದಾಖಲೆಯನ್ನು ಕೂಡ ಈ ಬಾರಿ ಏನು ಹಾಸನಾಂಬ ದೇವಿ ಜಾತ್ರೋತ್ಸವ ಮಾಡುವಂತದ್ದು. ಹಾಗೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದಾಗಲಿದೆ. 23ನೇ ತಾರೀಕು 12:30ಕ್ಕೆ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ. ಆದ್ರೆ ಬಾಗಿಲು ಹಾಕುವ ದಿನ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನವೂ ಕೂಡ ಇರೋದಿಲ್ಲ. ಅವತ್ತು ಯಾರು ಕೂಡ ಸರದಿ ಸಾಲಲ್ಲಿ ಬಂದು ನಿಂತರೂ ಕೂಡ ಹಾಸನಾಂಬ ದೇವಿ ದರ್ಶನ ಬಾಗಿಲು ಹಾಕುವ ದಿನ ಸಿಗೋದಿಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ಸಚಿವರು ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದರ್ಶನಕ್ಕೆ ನಾಡಿನ ಮೂಲೆಯಿಂದ ಜನ ಸಾಗರ ಹರಿದು ಬರ್ತಾ ಇದ್ದಾರೆ. ಇನ್ನ ಕೆಲವೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ಸಾಕಷ್ಟು ಭಕ್ತರು ಕೂಡ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಮುಖ್ಯವಾಗಿ ಇವತ್ತಿನಿಂದ ಏನು ಗೋಲ್ಡನ್ ಪಾಸ್ ಇತ್ತು ಅಥವಾ ಪ್ರೋಟೋಕಾಲ್ ಎಲ್ಲ ಇತ್ತು, ಅವೆಲ್ಲ ವ್ಯವಸ್ಥೆ ಕೂಡ ಇವತ್ತಿಗೆ ಬಂದ್ ಆಗಲಿದೆ. ಇನ್ನ ನಾಳೆಯಿಂದ ಕೇವಲ 1000 ರು ಹಾಗೂ 300 ಟಿಕೆಟ್ ಅನ್ನ ಪಡೆದು ಮಾತ್ರ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇವತ್ತಿಗೆ ಆಗ್ಲೇ ಇವತ್ತು ಕೂಡ ಅಂದ್ರೆ ಇವತ್ತು ರಾತ್ರಿ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಹಾಗೆ ಹಾಸನಾಂಬ ದೇವಿ ದರ್ಶನವನ್ನ ನೋಡ್ಲಿಕ್ಕೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ 11ನೇ ದಿನವೂ ಕೂಡ ಸಾವಿರಾರು ಜನರು ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ ದರ್ಶನ ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿ ಆದಾಯ ಸಂಗ್ರಹ, ದೇವಾಲಯದ ಆದಾಯ ಸಂಗ್ರಹ 18 ಕೋಟಿಯನ್ನ ದಾಟಿದ್ರೆ, ಇನ್ನ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವಂತ ಭಕ್ತರ ಸಂಖ್ಯೆ ಸುಮಾರು 20 ಲಕ್ಷ ಗಡಿಯನ್ನ ದಾಟಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಅತಿ ಹೆಚ್ಚು, ಅಂದ್ರೆ ಇಲ್ಲಿವರೆಗೂ ನಡೆದಂತ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಭಕ್ತರು ಆಗಮಿಸಿದಂತಹ ಜಾತ್ರಾ ಮಹೋತ್ಸವ ಅನ್ನುವಂತ ದಾಖಲೆಯನ್ನು ಕೂಡ ಈ ಬಾರಿ ಏನು ಹಾಸನಾಂಬ ದೇವಿ ಜಾತ್ರೋತ್ಸವ ಮಾಡುವಂತದ್ದು. ಹಾಗೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದಾಗಲಿದೆ. 23ನೇ ತಾರೀಕು 12:30ಕ್ಕೆ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ. ಆದ್ರೆ ಬಾಗಿಲು ಹಾಕುವ ದಿನ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನವೂ ಕೂಡ ಇರೋದಿಲ್ಲ. ಅವತ್ತು ಯಾರು ಕೂಡ ಸರದಿ ಸಾಲಲ್ಲಿ ಬಂದು ನಿಂತರೂ ಕೂಡ ಹಾಸನಾಂಬ ದೇವಿ ದರ್ಶನ ಬಾಗಿಲು ಹಾಕುವ ದಿನ ಸಿಗೋದಿಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ಸಚಿವರು ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದರ್ಶನಕ್ಕೆ ನಾಡಿನ ಮೂಲೆಯಿಂದ ಜನ ಸಾಗರ ಹರಿದು ಬರ್ತಾ ಇದ್ದಾರೆ. ಇನ್ನ ಕೆಲವೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ಸಾಕಷ್ಟು ಭಕ್ತರು ಕೂಡ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಮುಖ್ಯವಾಗಿ ಇವತ್ತಿನಿಂದ ಏನು ಗೋಲ್ಡನ್ ಪಾಸ್ ಇತ್ತು ಅಥವಾ ಪ್ರೋಟೋಕಾಲ್ ಎಲ್ಲ ಇತ್ತು, ಅವೆಲ್ಲ ವ್ಯವಸ್ಥೆ ಕೂಡ ಇವತ್ತಿಗೆ ಬಂದ್ ಆಗಲಿದೆ. ಇನ್ನ ನಾಳೆಯಿಂದ ಕೇವಲ 1000 ರು ಹಾಗೂ 300 ಟಿಕೆಟ್ ಅನ್ನ ಪಡೆದು ಮಾತ್ರ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇವತ್ತಿಗೆ ಆಗ್ಲೇ ಇವತ್ತು ಕೂಡ ಅಂದ್ರೆ ಇವತ್ತು ರಾತ್ರಿ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಹಾಗೆ ಹಾಸನಾಂಬ ದೇವಿ ದರ್ಶನವನ್ನ ನೋಡ್ಲಿಕ್ಕೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ 11ನೇ ದಿನವೂ ಕೂಡ ಸಾವಿರಾರು ಜನರು ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ
ದರ್ಶನ ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿ ಆದಾಯ ಸಂಗ್ರಹ, ದೇವಾಲಯದ ಆದಾಯ ಸಂಗ್ರಹ 18 ಕೋಟಿಯನ್ನ ದಾಟಿದ್ರೆ, ಇನ್ನ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವಂತ ಭಕ್ತರ ಸಂಖ್ಯೆ ಸುಮಾರು 20 ಲಕ್ಷ ಗಡಿಯನ್ನ ದಾಟಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಅತಿ ಹೆಚ್ಚು, ಅಂದ್ರೆ ಇಲ್ಲಿವರೆಗೂ ನಡೆದಂತ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಭಕ್ತರು ಆಗಮಿಸಿದಂತಹ ಜಾತ್ರಾ ಮಹೋತ್ಸವ ಅನ್ನುವಂತ ದಾಖಲೆಯನ್ನು ಕೂಡ ಈ ಬಾರಿ ಏನು ಹಾಸನಾಂಬ ದೇವಿ ಜಾತ್ರೋತ್ಸವ ಮಾಡುವಂತದ್ದು. ಹಾಗೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದಾಗಲಿದೆ. 23ನೇ ತಾರೀಕು 12:30ಕ್ಕೆ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ. ಆದ್ರೆ ಬಾಗಿಲು ಹಾಕುವ ದಿನ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನವೂ ಕೂಡ ಇರೋದಿಲ್ಲ. ಅವತ್ತು ಯಾರು ಕೂಡ ಸರದಿ ಸಾಲಲ್ಲಿ ಬಂದು ನಿಂತರೂ ಕೂಡ ಹಾಸನಾಂಬ ದೇವಿ ದರ್ಶನ ಬಾಗಿಲು ಹಾಕುವ ದಿನ ಸಿಗೋದಿಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ಸಚಿವರು ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದರ್ಶನಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನ ಸಾಗರ ಹರಿದು ಬರ್ತಾ ಇದ್ದಾರೆ. ಇನ್ನ ಕೆಲವೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ಸಾಕಷ್ಟು ಭಕ್ತರು ಕೂಡ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಮುಖ್ಯವಾಗಿ ಇವತ್ತಿನಿಂದ ಏನು ಗೋಲ್ಡನ್ ಪಾಸ್ ಇತ್ತು ಅಥವಾ ಪ್ರೋಟೋಕಾಲ್ ಎಲ್ಲ ಇತ್ತು, ಅವೆಲ್ಲ ವ್ಯವಸ್ಥೆ ಕೂಡ ಇವತ್ತಿಗೆ ಬಂದ್ ಆಗಲಿದೆ. ಇನ್ನ ನಾಳೆಯಿಂದ ಕೇವಲ 1000 ರು ಹಾಗೂ 300 ಟಿಕೆಟ್ ಅನ್ನ ಪಡೆದು ಮಾತ್ರ ಹಾಸನಾಂಬ ದೇವಿ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶ ಇರುವಂತದ್ದು. ಇವತ್ತಿಗೆ ಆಗ್ಲೇ ಇವತ್ತು ಕೂಡ ಅಂದ್ರೆ ಇವತ್ತು ರಾತ್ರಿ 2 ಗಂಟೆವರೆಗೂ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಹಾಗೆ ಹಾಸನಾಂಬ ದೇವಿ ದರ್ಶನವನ್ನ ನೋಡ್ಲಿಕ್ಕೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ 11ನೇ ದಿನವೂ ಕೂಡ ಸಾವಿರಾರು ಜನರು ಹರಿದು ಬರ್ತಾ ಇದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ ದರ್ಶನ ಟಿಕೆಟ್ ಮಾರಾಟದಿಂದಲೇ ಹಾಸನಾಂಬ ದೇವಿ ಆದಾಯ ಸಂಗ್ರಹ, ದೇವಾಲಯದ ಆದಾಯ ಸಂಗ್ರಹ 18 ಕೋಟಿಯನ್ನ ದಾಟಿದ್ರೆ, ಇನ್ನ ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿರುವಂತ ಭಕ್ತರ ಸಂಖ್ಯೆ ಸುಮಾರು 20 ಲಕ್ಷ ಗಡಿಯನ್ನ ದಾಟಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವ ಅತಿ ಹೆಚ್ಚು, ಅಂದ್ರೆ ಇಲ್ಲಿವರೆಗೂ ನಡೆದಂತ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಭಕ್ತರು ಆಗಮಿಸಿದಂತಹ ಜಾತ್ರಾ ಮಹೋತ್ಸವ ಅನ್ನುವಂತ ದಾಖಲೆಯನ್ನು ಕೂಡ ಈ ಬಾರಿ ಏನು ಹಾಸನಾಂಬ ದೇವಿ ಜಾತ್ರೋತ್ಸವ ಮಾಡುವಂತದ್ದು. ಹಾಗೆ 22ನೇ ತಾರೀಕು ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದಾಗಲಿದೆ. 23ನೇ ತಾರೀಕು 12:30ಕ್ಕೆ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ. ಆದ್ರೆ ಬಾಗಿಲು ಹಾಕುವ ದಿನ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನವೂ ಕೂಡ ಇರೋದಿಲ್ಲ. ಅವತ್ತು ಯಾರು ಕೂಡ ಸರದಿ ಸಾಲಲ್ಲಿ ಬಂದು ನಿಂತರೂ ಕೂಡ ಹಾಸನಾಂಬ ದೇವಿ ದರ್ಶನ ಬಾಗಿಲು ಹಾಕುವ ದಿನ ಸಿಗೋದಿಲ್ಲ ಅನ್ನುವಂತ ಸೂಚನೆಯನ್ನ ಈಗಾಗಲೇ ಸಚಿವರು ಕೂಡ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದರ್ಶನಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನ ಸಾಗರ ಹರಿದು ಬರ್ತಾ ಇದ್ದಾರೆ. ಇನ್ನ ಕೆಲವೇ ದಿನ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುವ ಕಾರಣ ಸಾಕಷ್ಟು ಭಕ್ತರು ಕೂಡ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪುಷ್ಪವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.